ಮಾತಾ ಕಿ. ಎಲ್ಲಿವರೆಗೂ ಹೋರಾಟ ಬರಲಿ. ಯಾವುದೇ ಒಂದು ಹೋರಾಟ ಆಗಬೇಕು ಅಂತ ಆದ್ರೆ ಆ ಹೋರಾಟದ ಹಿಂದೆ ನಿಜವಾಗಿಯೂ ಬಡವರ ನಿರಾಶ್ರಿತರ ಕಾಳಜಿ ಇರಬೇಕು. ಆ ಒಂದು ನಿರಾಶ್ರಿತರ ಬಡವರ ಕಾಳಜಿಯಿಂದ ಅನಂತಪುರ ಗ್ರಾಮದ ಸರ್ವೆ ನಂಬರ್ 148ರಲ್ಲಿ ಬಹಳ ವರ್ಷಗಳಿಂದ ಕಾಯ್ದಿರಿಸಿದ ಜಮೀನೇನಿತ್ತು, ಸ್ಮಶಾನ ಮತ್ತು ಬಹಳ ವರ್ಷಗಳಿಂದ ಒಂದಿಷ್ಟು ಜನ ರೈತರು ಅಲ್ಲಿ ಏನು ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದು, ಅದನ್ನು ಹೊರತುಪಡಿಸಿ 5 ಎಕರೆ ಜಮೀನು ಹೈವೇಗೆ ಅಟ್ಯಾಚ್ ಇರತಕ್ಕಂಥ ಜಮೀನನ್ನ ಸುಮಾರು ತಿಂಗಳುಗಳ ಹಿಂದೆ ಪಂಚಾಯಿತಿಯಿಂದ ಈ ಕ್ಷಣದವರೆಗೂ ಅದನ್ನ ಯಾವುದೇ ರೀತಿಯ ಕ್ರಮವನ್ನಾಗ್ಲಿ ಈ ಪಂಚಾಯತ್ ರಾಜ್ ಇಲಾಖೆಯ ಇವ್ರು ಯಾರೂ ಮಾಡಲಿಲ್ಲ. ಆ ಕಾರಣದಿಂದ ಇವತ್ತು ಜೂನ್ ತಿಂಗಳಲ್ಲಿ ಸತತವಾಗಿ 3 ದಿನ ಜೆಸಿಬಿಯನ್ನ ಬಳಸಿ ಆ ಜಾಗವನ್ನ ಕ್ಲೀನ್ ಮಾಡಿ ಯಾರೋ ಒಬ್ರು ಭೂ ಮಾಫಿಯಾದವರು ಶಾಸಕರ ಬೆಂಬಲಿಗ ಹೇಳ್ತಾರೆ, ಅವರೆಲ್ಲ ಬಂದು ನಿಂತು ಆ ಒಂದು ಜಾಗವನ್ನ ಒತ್ತುವರಿಯಾಗಿ ಮಾಡಿ ಅವರ ಕಬಳಿಸಿ ಅದನ್ನು ಮಾರಾಟ ಮಾಡತಕ್ಕಂತ ಹುನ್ನಾರ ಸುಮಾರು 20 ಕೋಟಿ ರೂಪಾಯಿಗಳ ಬೆಲೆ ಬಾಳ್ತಕ್ಕಂಥ ಆಸ್ತಿಯ ಮೇಲೆ ಈ ಭೂಗಳ್ಳರ ಕಣ್ಣು ಬಿದ್ದಿದೆ. ಇವತ್ತು ಆನಂದಪುರ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕೆರೆಗಳು, ರೈಲ್ವೆ ಸ್ಟೇಷನ್, ಇದೇ ರೀತಿ ಒಂದು ಕೃಷಿ ವಿಶ್ವವಿದ್ಯಾನಿಲಯ, ಈ ರೀತಿ ನಮ್ಮ ಮಠ, ಎಲ್ಲ ರೀತಿಯಿಂದ ಇಕ್ಕಟ್ಟಿನ ಜಾಗ ಪ್ರದೇಶ ಆಗಿದೆ. ಜನಸಂಖ್ಯೆ ಬೆಳೆದ ಹಾಗೆ ಅಲ್ಲಿ ಇರ್ತಕ್ಕಂಥ ಬಡವರಿಗೆ ನಿರಾಶ್ರಿತರಿಗೆ ಕೊಡ್ಲಿಕ್ಕೆ 1 ಗುಂಟೆ ಜಾಗ ಇಲ್ಲ. ಆ ಇದ್ದಂತ ಜಾಗವನ್ನ ನಿವೇಶನವನ್ನ ಕೊಡಬೇಕು ಅಂತ ಹೇಳಿ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ತೀರ್ಮಾನ ಮಾಡಿದ್ರೆ ಆ ಒಂದು ಜಾಗವನ್ನ ಕಬಳಿಸ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಈ ಒಂದು ಜಾಗ ಇಲ್ಲಿರ್ತಕ್ಕಂಥ ಬಡವರಿಗೆ ನಿರಾಶ್ರಿತರಿಗೆ ಮನೆ ಇಲ್ಲದವರಿಗೆ ಸೇರ್ಬೇಕು ಅಂತಕ್ಕಂಥದ್ದು ಅಂತಕ್ಕಂಥ ನಿರಾಶ್ರಿತರು ಬಡವರು ರೈತರ ವಾದ ಆಗಿದೆ. ಗ್ರಾಮ ಪಂಚಾಯತಿ ಎಲ್ಲ ಮಾಜಿ ಸದಸ್ಯರು ಕೂಡ ಬಂದಿದ್ದಾರೆ. ಈ ವಿಚಾರ ಈಗ ನಡೀತಾ ಈ ಕಾರಣಕ್ಕಾಗಿ ಏನು ಅಲ್ಲಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಹಕಾರವನ್ನು ಕೊಟ್ಟು ಇವತ್ತು ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ತಡೆದು ಬೋರ್ಡ್ ಅನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ ಅಧಿಕಾರಿಯನ್ನ ಮೊನ್ನೆ ಏಕಾಏಕಿ ಎತ್ತಂಗಡಿ ಮಾಡ್ತಕ್ಕಂಥ ಕೆಲಸ ಆಯ್ತು. ಯಾಕೆ? ಈ ಊರಿನ ಬಡವರ ಜಮೀನನ್ನ ಉಳಿಸಿದ್ದಕ್ಕೋಸ್ಕರ ನೀವು ಆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದ್ರ? ನೀವು ಈಗ ಬಂದಿರತಕ್ಕಂತ ಅಧಿಕಾರಿಯಿಂದ ಆ ಜಾಗವನ್ನ ಕಬಳಿಸಲಿಕ್ಕೆ ದಾಖಲೆಯನ್ನ ಮಾಡಲಿಕ್ಕೆ ನಿಮಗೆ ಬೇಕಾದಂತ ಅಧಿಕಾರಿಗಳನ್ನ ಹಾಕೊಂಡು ಈ ಸರ್ಕಾರಿ ಜಾಗವನ್ನ ಕಬಳಿಸ್ತಕ್ಕಂಥ ಹುನ್ನಾರ ನಡೀತಾ ಇದೆ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ನಿನ್ನೆ ಫೋನ್ ಮಾಡಿದ್ರೆ, ಹೌದು ಬೋರ್ಡ್ ಹಾಕಿದ್ದೀರಾ, ಕ್ಲೀನ್ ಮಾಡಿದ್ದೀರಾ, ಗೊತ್ತು ಅಂತ ಹೇಳಿ ಉಡಾಪಿ ಉತ್ತರ ಕೊಟ್ಟು ನಾಳೆ ಊರಿನ ಗ್ರಾಮಸ್ಥರೆಲ್ಲ ಬಂದು ಸ್ಟ್ರೈಕ್ ಮಾಡ್ತಾರೆ, ಎದುರುಗಡೆ ಕೂರ್ತಾರೆ ಅಂತ ಹೇಳಿದ್ರೆ ಕೂರ್ಲಿ ಬಿಡ್ರಿ ಅಂತ ಹೇಳಿ ಒಂದು ದುರಂಕಾರದ ಉಡಾಪೆಯ ಉತ್ತರವನ್ನ ಕೊಡ್ತಕ್ಕಂಥ CS ಮೊದಲು ಇಲ್ಲಿ ಬಂದು ಜನರಿಗೆ ಉತ್ತರ ಕೊಡ್ಬೇಕು. ಆ CS ನಡವಳಿಕೆ ತಿದ್ಕೋಬೇಕು. ಇವತ್ತು ನೀವು ಬಂದು ಕೂತಿರೋದು ಇಲ್ಲಿ AC ರೂಮಲ್ಲಿ ನಮ್ಮೆಲ್ಲ ಬಡವರ ರೈತರ ಕಂದಾಯದ ಹಣ, ನಿಮ್ಮ ಅಪ್ಪನ ಮನೆ ಹಣ ಅಲ್ಲ ಅದು. ಈ ಎಲ್ಲ ರೈತರ ಬೆವರಿನ ಹಣ, ಕಂದಾಯದ ಹಣದಲ್ಲಿ ನೀವು ಅಧಿಕಾರ ಮಾಡ್ತಾ ಇದ್ದೀರಿ. ಅಧಿಕಾರ ಕೊಟ್ಟಿರೋದು ನಿಮಗೆ ಸೇವೆ ಮಾಡಲಿಕ್ಕೆ, ಸರಿಯಾದ ಕರ್ತವ್ಯ ನಿರ್ವಹಿಸಲಿಕ್ಕೆ, ಪಂಚಾಯಿತಿ ಆಸ್ತಿಗಳನ್ನು ಉಳಿಸ್ಲಿಕ್ಕೆ. ದುರಂಕಾರದ ಮಾತಾಡಿದ್ರೆ ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾರೆ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಂತ ಸಂದರ್ಭದಲ್ಲಿ
ಬಡವರಿಗೆ ನಿರಾಶ್ರಿತರಿಗೆ ಒಳ್ಳೆ ಕೆಲಸವನ್ನ ಮಾಡೋದ್ ಕಲೀರಿ, ನಿಮ್ಮ ಮಕ್ಕಳು ಮರಿಗೂ ಒಳ್ಳೇದಾಗುತ್ತೆ. ಅದನ್ನ ಬಿಟ್ಟು ಈ ರೀತಿಯ ಲಂಚಕೋರರಿಗೆ ಲೂಟಿಕೋರರಿಗೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ತಕ್ಕ ಶಾಸ್ತಿಯನ್ನ ಜನ ನಿಮಗೆ ಕಲಿಸ್ತಾರೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ CS ಅವರು ಬರಬೇಕು, ಸರಿಯಾದ ಉತ್ತರವನ್ನ ಕೊಡಬೇಕು. ಆ ಜಾಗ ನಮ್ಮ ಊರಿನ ನಿರಾಶ್ರಿತರಿಗೆ ಸಿಗ್ತದೆ ಅಂತಕ್ಕಂಥ ಭರವಸೆ ಬೇಕು. ಆ ಭರವಸೆಯನ್ನ DC ಅವರು ಮತ್ತೆ ಇಲ್ಲಿನ CS ಅವರು ಬಂದು ಕೊಡೋವರೆಗೂ ಈ ಹೋರಾಟ ಮುಂದುವರಿತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಭಾರತ್ ಮಾತಾ. ಹೂಗಳ್ಳರಿಗೆ ಸಹಕಾರ ಕೊಡುತ್ತಿರುವ CSಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಸರ್ಕಾರಕ್ಕೆ, ಕಣ್ಮುಚ್ಚಿ ಕೂತಿರುವ ಅರಣ್ಯ ಇಲಾಖೆಗೆ, ಕಣ್ಮುಚ್ಚಿ ಕೂತಿರುವ ಅರಣ್ಯ ಇಲಾಖೆಗೆ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ, ಲೂಟಿಕೋರ ಅಧಿಕಾರಿಗಳಿಗೆ, ಹೂಗಳ್ಳರಿಗೆ ಸಹಕಾರ ಕೊಡು. ನಾನು ಯಾಕೆ ಇವತ್ತು ಈ ಹಂತಕ್ಕೆ ಹೋರಾಟಕ್ಕೆ ಬರ್ಬೇಕಾಯ್ತು ಅಂದ್ರೆ ಪಾಪ ಆ ಗ್ರಾಮಸ್ಥರೆಲ್ಲ ಮತ್ತೆ ನಮ್ಮ ಹತ್ರ ನಮ್ಮ ಅಲ್ಲಿ ಲೋಕಲ್ ಸ್ಥಳೀಯವಾದ ಲೀಡರ್ ಹತ್ರ ಗಮನ ತಂದು ಇವತ್ತು ಹೋರಾಟಕ್ಕೆ ಬರುವಂತ ಸ್ಥಿತಿ ಯಾಕೆ ತಂದ್ರು ಅಂದ್ರೆ ಸುಮಾರು 1.5 ತಿಂಗಳಿಂದ ಈ ಭೂ ಮಾಫಿಯಾದ ವಿರುದ್ಧ ಆ ಸ್ಥಳೀಯವಾಗಿ ಪಾಪ ಗ್ರಾಮಸ್ಥರು ಹೋರಾಟ ಮಾಡ್ತಾ ಇದ್ದಾರೆ. ಸ್ಥಳೀಯರು ಹೋರಾಟ ಮಾಡಿದ ತಕ್ಷಣವೇ ನಾವೆಲ್ಲ ಅಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿ ಅಲ್ಲಿ ಇದು ಬಹಳ ಸುಮಾರು 60-70 ವರ್ಷದಿಂದ ಕಾಪಾಡ್ತಿರುವ ಜಾಗ, ಅಲ್ಲಿ ಲಿಂಗಾಯತರು ಸ್ಮಶಾನದಾರ ಇದೆ. ಇದು ಉಳಿದಂತ ಜಾಗ ಎಲ್ಲರೂ ಪಂಚಾಯತಿ ಅಭಿವೃದ್ಧಿಗೋಸ್ಕರ ಅಥವಾ ಸಾರ್ವಜನಿಕರಿಗೆಲ್ಲ ನಿವೇಶನ ರೈತರಿಗೆ ಕೊಡಬೇಕಾಗುತ್ತೆ ಅಂತ ಮೀಸಲಿಟ್ಟಂತ ಜಾಗ ಕಾಪಾಡ್ಕೊಂಡ್ ಜಾಗ. ಆದ್ರೆ ಈಗ ದಿಢೀರ್ ಯಾವಾಗ 1 ವರ್ಷದಿಂದ ಅಲ್ಲಿ ಭೂ ಮಾಫಿಯಾದವರು ಬಂದು ರಾತ್ರಿ JCB ಒಂದು 5-6 ಎಕರೆ ಹೈವೇ ಪಕ್ಕದ ಜಾಗ ಕ್ಲೀನ್ ಮಾಡಿದ್ರು. ಗ್ರಾಮಸ್ಥರೆಲ್ಲ ಹೋರಾಟ ಮಾಡಿದ್ರು. ಸುಮಾರು 30 ಕೋಟಿ ರೂಪಾಯಿ ಆಸ್ತಿನ ಅದನ್ನ ರಕ್ಷಣೆ ಮಾಡಕ್ಕೆ PDO ಅವರು ನೀವು ಬರ್ತಿರಲ್ಲ ಅಂತ ಗ್ರಾಮಸ್ಥರು ಹೇಳ್ತಿಲ್ಲ. PDO ಅವರು ಅಲ್ಲಿ ಹೋದ್ರು. ಆ ಹೋದಂತ ಸಂದರ್ಭದಲ್ಲಿ ಅನೇಕ ಬಲಾಢ್ಯರಿಂದ ಅವರಿಗೆ ಫೋನ್ ಬರುತ್ತೆ, ನೀವು ಅಲ್ಲಿ ನಿಲ್ಬೇಡ್ರಿ, ನೀವು ಹೋಗ್ರಿ ಅಂತ PDO ಅವರಿಗೆ. ಇಲ್ಲ ಅವರಿಗೆ ಇಲ್ಲ ಈ ಗ್ರಾಮಸ್ಥರೆಲ್ಲ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತಾಗಿಲ್ಲ. ಆಯ್ತು ಅವ್ರು ಎಲ್ಲ ಯಾರದ ಹೆಸರು ಹೇಳ್ತಾರೆ, ದಾಖಲೆ ಇದೆ, ನೀವು ಹೋಗ್ರಿ ಅಂತೇಳಿ. ಆದ್ರೆ PDO ಅವರು ಹೋಗಲ್ಲ. ಅಲ್ಲಿ ಇದ್ದು ಆ ಗ್ರಾಮಸ್ಥರ ಜೊತೆ ಹೋಗಿ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೀನಿ ಅಂತಾರೆ. ಅನಂತರ ಮತ್ತೆ ಪುನಃ ಅದನ್ನ ಮತ್ತೆ 2 ದಿವಸ ಅದನ್ನ ಕ್ಲೀನ್ ಮಾಡ್ತಾರೆ. ಆದ್ರೂ ಸಹ ಹೋಗಲ್ಲ. ಅಲ್ಲಿ 6 ಎಕರೆ ಕ್ಲೀನ್ ಮಾಡ್ತಾರೆ ರಾತ್ರಿ. ಆದ್ರೆ ಆಮೇಲೆ ನಮಗೆಲ್ಲ ವಿಷಯ ಗೊತ್ತಾಯ್ತು. ನಾವೆಲ್ಲ ಹೋದ್ರು ಪಂಚಾಯತಿ ಮಾಜಿ ಅಧ್ಯಕ್ಷಗಳು ಈ ಬಾರಿ 4 ಜನ ಅಧ್ಯಕ್ಷರಾಯಿತು ಅಂತ ಅಧ್ಯಕ್ಷರುಗಳೆಲ್ಲರೂ ಮಾಜಿ ಸದಸ್ಯಗಳೆಲ್ಲರೂ ನಾವು ಹೋದಂತ ಸಂದರ್ಭದಲ್ಲಿ ನಾನು ಅಲ್ಲೇ ನಿಂತು ಅವರಿಗೆ ತಾವು ಸ್ಥಳ ಪರಿಶೀಲನೆ ಮಾಡಬೇಕು. ಅವರು ನೀವು ಬಂದು ಸುಮಾರು ನಿಮ್ಮ ಪಂಚಾಯತಿ ಆಸ್ತಿ ಅಂದ್ರೆ ಇವಾಗೂ ಸಂಬಂಧಪಡುತ್ತೆ, CSಗೂ ಸಂಬಂಧಪಡುತ್ತೆ. 30 ಕೋಟಿ ರೂಪಾಯಿ ಇವತ್ತು ವ್ಯಾಲ್ಯೂಯೇಷನ್ ಅಲ್ಲಿ 30 ಕೋಟಿ ರೂಪಾಯಿ ಆಸ್ತಿ ಇದು ಯಾರೋ ಬಲಾಢ್ಯ ಹೊಡೆಯ ಕೊಟ್ಟಿದ್ದಾರೆ. ನಾವು ಗ್ರಾಮಸ್ಥರ ಅಲ್ಲಿ ಇರೋಂಥ ರೈತರು ಕೂಲಿ ಕಾರ್ಮಿಕರು ಅವ್ರ ಹತ್ರ ಹೋರಾಟ ಮಾಡಕ್ ಆಗಲ್ಲ. ನೀವು ತಕ್ಷಣದ ಬಂದ ಬೇರೆ ಮಾಡಿ ಗಡಿ ಗುರುತು ಮಾಡಿ ಅದನ್ನ ಬೋರ್ಡ್ ಹಾಕಿ ಅಂತ ಹೇಳಿದ್ರೆ 15 ದಿವಸ ಆದ್ರೂ ಸಹ ಒಬ್ಬರು ಅಡ್ಮಿನಿಸ್ಟ್ರೇಟರ್ ಬಂದಿಲ್ಲ, ಒಬ್ಬ EO ಬಂದಿಲ್ಲ, CO ಬಂದಿಲ್ಲ. ಅಂದ್ರೆ ಈ ಜನಪ್ರತಿನಿಧಿ ಇದ್ದಿದ್ದವ್ರು ಮಾತಾಡ್ಬೇಕಾ? ದಯಮಾಡಿ MLC ಅವರು ಮಾತಾಡ್ತಾರೆ, ಎಲ್ಲ ಸಮಾಧಾನದಲ್ಲಿ ದಯಮಾಡಿ ಯಾರು ಏನು ಮಾತಾಡಬೇಕು. ಮೋನ ಸರ್ಸ ಇಂದ ಬೇಕಾದಷ್ಟು ಕೆಲಸಗಳು ಇರ್ತವೆ. ಇಲ್ಲ ಇನ್ನೊಂದು ಸ್ವಲ್ಪ ಬಿಟ್ ಮಾಡ್ತೀರಪ್ಪ ಅಂತ ಹೇಳ್ಬೇಕು. ಅದು ಬಿಟ್ಟು ಉಡಾಪೆಯಿಂದ ಮಾತಾಡಿದ್ರೆ
ಶಾಸಕರು ಮಾತಾಡೋದು ಸ್ವಲ್ಪ ಹಿಂದೆ ಮಲಂದೂರ್ ಗ್ರಾಮ ಸರ್ವೆ ನಂಬರು 148. ಒಂದು ಗ್ರಾಮ ಠಾಣಾ ಜಾಗವನ್ನು ಉಳಿಸೋಕ್ಕೆ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ನನ್ನ ಗ್ರಾಮಸ್ಥರಿಗೆ ಉತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈಗ ನಾವು ಗ್ರಾಮದ ಜಾಗ ಉಳಿಸುವಂಥ ಕರ್ತವ್ಯ ನಮಗಿದೆ. ನಾವು ಏನಕ್ಕೋಸ್ಕರ ಗ್ರಾಮ ಠಾಣಾ ಜಾಗವನ್ನು ಉಳಿಸ್ಬೇಕು ಅನ್ನೋಂಥದ್ದನ್ನು ರತ್ನಾಕರ್ ಅವರು, ವೀರೇಶ್ ಅವರು, ಇಡೀ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷಗಳು ಎಲ್ಲರೂ ಬಂದಿದ್ದೀರಾ. ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲರೂ ಬಂದಿದ್ದೀರಾ. ಸೀರಿಯಸ್ನೆಸ್ ಗೊತ್ತಾಗಿದೆ. CO ಅವರು ಬೇರೆ ಕಡೆ ಇದ್ದಂಥದ್ದು ಕಾರ್ಯಕ್ರಮವನ್ನು ಬಿಟ್ಟು ಬಂದಿದ್ದಾರೆ. ಅವ್ರ ಹತ್ರ ತಿಳಿಸಿದ್ದೀವಿ. CEO ಇಲ್ಲಿದ್ದಾರೆ. ವಿಷಯಾಂತರ ಆಗೋದು ಬೇಡ. ಸಮಸ್ಯೆಗಳು ಪಂಚಾಯತಿ ಅಂದಾಗ 3 ಇರ್ತಾವೆ, ಅದಲ್ಲ. ಮೇನ್ ಸಮಸ್ಯೆ ಇರೋದು 2 ನಮಗೆ. ಒಂದು, ಆ ಜಾಗಕ್ಕೆ ಒತ್ತುವರಿದಾರರು ಏನಿದ್ರು ಅವರೆಲ್ಲ ಸೇರಿ ಒತ್ತಡ ತಂದು ಇವ್ರನ್ನ ಚೇಂಜ್ ಮಾಡಿದ್ದಾರೆ ಅನ್ನೋ ಒಂದು ವಾದ. ಆ ಜನರ ಭಾವನೆ ಇದೆ. ಆ ಭಾವನೆಗೆ ಎಲ್ಲರೂ ಬಂದಿದ್ದಾರೆ. ಆ ಅಮ್ಮ ಒಳ್ಳೆ ಕೆಲಸ ಮಾಡಿದ್ಲು, ಆ ಜಾಗ ಉಳಿಸಿದ್ಲು, ಜನರ ಪರ ನಿಂತಿದ್ಲು, ಈ ಸಾರ್ವಜನಿಕ ಆಸ್ತಿ ಪರ ನಿಂತಿದ್ಲು ಅನ್ನೋ ಭಾವನೆ ಅಲ್ಲಿಗಿದೆ. ಒಂದು. ಎರಡನೇದು, ಆ ವಿಚಾರವನ್ನು ನಾವು ನಿಮಗೆ ತಿಳಿಸೋಕ್ಕೆ ಫೋನ್ ಮಾಡಿದಾಗ ಒಬ್ಬ ಜನಪ್ರತಿನಿಧಿ ಮಾಜಿನೋ ಹಾಲಿನೋ, ಮಾಜಿ ಅಂತಲೇ ಕರೆಯೋದು, ಒಂದು ಸಾಯ ತನಕ ಮಾಜಿ ಯಾರೂ ಕಲಿಯಕ್ಕಾಗಲ್ಲ. ಮಾಡಿದಾಗ ನೀವು ಗೌರವದಿಂದ ಮಾತಾಡಿಲ್ಲ ಅನ್ನೋದು ಒಂದು. 2 ಅಭಿಪ್ರಾಯ. 3ನೇದು, ಈ ವ್ಯವಸ್ಥೆ ಒಳಗೆ ಎಲ್ಲ ಪಂಚಾಯತಿಗೂ ಹೋಗಿ ಬಂದಿದ್ದಾರೆ. ಎಲ್ಲ ಪಂಚಾಯತಿ ಸದಸ್ಯರು ಪಕ್ಷಾತೀತವಾಗಿ ಎಲ್ಲ ಪಂಚಾಯತಿ ಸದಸ್ಯರ ಸಮಸ್ಯೆಯನ್ನು ಕೇಳಿಸ್ಕೊಳ್ಳೋ ಅಂತ ಗುಣ ಇದೆ. ಹಾಗಾಗಿ ಅರುಣಣ್ಣ, ನೀವು ಇದನ್ನು ಸಾಲ್ವ್ ಮಾಡಿಕೊಡ್ಬೇಕು. ನಾವು ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಒಂದು ನಿಮಿಷ ಅಲ್ಲ, ನಮ್ಮೆಲ್ಲ ಎಲ್ಲ ನೀವೇ ಹೇಳಿದ್ರೆ ಒಂದು ನಿಮಿಷ ಇರಿ. ಎಲ್ಲ ಈ ನಮ್ಮೆಲ್ಲ ಈ ಭಾಗದ ಜನಪ್ರತಿನಿಧಿಯಾಗಿ, ಪಂಚಾಯಿತಿಯ ಪ್ರತಿನಿಧಿಯಾಗಿ ಅರುಣಣ್ಣ ಇದ್ದಾರೆ. ಶಾಸನಸಭೆಯಲ್ಲೂ ಮಾತಾಡೋ ಶಕ್ತಿ ಇದೆ ಅವರಿಗೆ. ಅರುಣಣ್ಣ ಮಾತಾಡಿ ಈ ವಿಷಯಕ್ಕೆ ನಮಗೆ ಸಾಲ್ವೇಷನ್ ಮಾಡಿಕೊಡ್ಬೇಕು ಅಂತೇಳಿ ಅವ್ರ ಹತ್ರ ವಿನಂತಿ ಮಾಡ್ತಾನೆ. ಅರುಣಣ್ಣ ಮಾತಾಡೋದು. ಗಿಡಿಯೋ ಅಲ್ಲ, ಇಂಪಾರ್ಟೆಂಟ್ ಇರೋದು ನಮ್ಮ ಜಾಗ. ಆ ಜಾಗಕ್ಕೆ ಏನು ಟ್ರೆಂಚ್ ಹೊಡೆದು ಸರ್ಕಾರಿ ಜಾಗ ಆಗಿ ಗ್ರಾಮ ಠಾಣಾ ಆಗಿ ಉಳಿಬೇಕು, ಅದನ್ನು ಮಾಡೋ ಅಂಥದ್ದನ್ನು ಅದ್ಭುತ ಮಾಡೋ ಅಂಥದ್ದನ್ನು ಕೆಲಸ ಮಾಡೋ ತನಕ PDO ಅವ್ರನ್ನ ಮಾಡಿ ಕಳಿಸ್ತಾರೆ. ನೀವೊಂದು ಗ್ರಾಮಸ್ಥರ ಹೋರಾಟಕ್ಕೆ ಇವತ್ತು ಈ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಈ ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ಸಾಮಾನ್ಯ ಜನರಿಂದ ಹಿಡಿದು ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಒಂದು, ಇವತ್ತೇನು ರತ್ನಾಕರ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವಿ, PDO ಅವ್ರನ್ನ ಆ ಗ್ರಾಮಕ್ಕೆ ಮತ್ತೆ ವಾಪಸ್ ಕರೆಸಿ ರೀಡೆಪ್ಯೂಟ್ ಮಾಡಿ ಅಲ್ಲಿಗೆ ಈ ಒಂದು ಕಾರ್ಯ ಎಲ್ಲ ಮುಗಿಸಿದ ಮೇಲೆ ಅವ್ರ ಕೆಲಸ ಅವ್ರು ಮಾಡಲಿ. ಅವ್ರು ಇಟ್ಕೋಬೇಕು ಅಂದ್ರೆ ಇಟ್ಕೊಂಡು ಅವ್ರಿಗೆ ಬಿಟ್ಟಿದ್ದು ಆಡಳಿತಕ್ಕೆ ಸಂಬಂಧಪಟ್ಟಿದೆ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಅವರಿಗೆ CS ಅವರಿಗೆ ನಮ್ಮೆಲ್ಲ ಜನಪ್ರತಿನಿಧಿಗಳು ಆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇವೆ. ನಮ್ಮ ಈ ಭಾಗದ ಶಿವಮೊಗ್ಗ ಜಿಲ್ಲೆಯ ನಮ್ಮ ನಾಯಕರು ಅರುಣಣ್ಣ ಯಾವ ರಾತ್ರಿ ಫೋನ್ ಮಾಡಿದ್ರು ಕೂಡ ಜನಗಳ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ. ಒಂದು ಆನೆ ಹೋರಾಟ ಆಗಿತ್ತು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಬಸವಾಪುರದಲ್ಲಿ ಆ ಕ್ಷಣದಲ್ಲಿ ಅಲ್ಲಿಗೆ ಬಂದು ಆ ರೈತ ತೀರೋಗಿರೋಂಥ ರೈತನಿಗೆ 15 ಲಕ್ಷ ಪರಿಹಾರ ಕೊಡಿಸಿದ್ರೆ ನಮ್ಮ DS ಅರುಣಣ್ಣ ವಿಧಾನಸೌಧದಲ್ಲಿ ಮಾತಾಡಿ ಮಾಡಿಕೊಡ್ತಾರೆ. ಅದೇ ರೀತಿ ನಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಸರ್ಜಿ ಸಾಹೇಬರು ಇವತ್ತು ಹಾಸ್ಪಿಟ್ಲ್ಗಳು ಮತ್ತು ಜನಪ್ರತಿನಿಧಿಯಾಗಿ ಬಹಳ ದೊಡ್ಡ ಕ್ಷೇತ್ರ ಅವ್ರದ್ದು. ಆದರೂ ಕೂಡ ನಮ್ಮ ಈ ಗ್ರಾಮಸ್ಥರ ಪರವಾಗಿ, ನಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಧ್ವನಿಯಾಗಿ ಇವತ್ತು ಅವರು ಕೂಡ ಈ ಸಂದರ್ಭದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಸಮಸ್ಯೆಯನ್ನ ಸಾಲ್ವ್ ಮಾಡೋದ್ರಲ್ಲಿ ಪಾತ್ರ ವಹಿಸಿದ್ದಾರೆ. ಸರ್ಜಿ ಸಾಹೇಬರಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಹಾಗೆ ಕರ್ತಾಳ್ ಹಾಲಪ್ಪನವರು ಅವರು ಊರಲ್ಲಿ ಇರಲಿಲ್ಲ, ಆದರೂ ಕೂಡ CS ಅವ್ರಿಗೆ ಮಾತಾಡಿ ಅರುಣಣ್ಣಗೆ ಮತ್ತೆ ಸರ್ಜಿ ಸಾಹೇಬರಿಗೆ ಹೋಗಿ ನೀವು ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಮಾತಾಡಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಹರ್ತಾಳ್ ಹಾಲಪ್ಪ ಸಾಹೇಬ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನರಿಗೂ ನ್ಯಾಯ ಸಿಕ್ಕಿದೆ. ಆ ಸ್ಪಂದನೆ ಕೊಡ್ತಕ್ಕಂಥ ಕೆಲಸವನ್ನ CS ಅವರು ಮಾಡಿದ್ದಾರೆ. ಈ ಹೋರಾಟದಲ್ಲಿ ಭಾಗವಹಿಸತಕ್ಕಂಥ ಎಲ್ಲರಿಗೂ ಮತ್ತೆ CS ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇವೆ. ಆ ಜಾಗದ ವಿಚಾರದಲ್ಲಿ ಯಾವ ಕನ್ಫ್ಯೂಷನ್ ಬೇಡ. ಎಷ್ಟು ವರ್ಷದಿಂದ ಅವ್ರು ಒತ್ತುವರಿ ಮಾಡ್ಕೊಂಡು ಜನ ಇದ್ದಾರೆ, ಅದು ತೆರವುಗೊಳಿಸಂಗಿಲ್ಲ.
ಆದರೆ ಖಾಲಿ ಜಾಗ ಏನಿದೆ ಆ 5 ಎಕರೆ ಮಾತ್ರ 1 ಎಕರೆ ಸ್ಮಶಾನ ಬಿಟ್ಟು ಆ 5 ಎಕರೆನ ನಿಮ್ಮೆಲ್ಲರ ಜನರ ಸಮ್ಮುಖದಲ್ಲಿ ತೆರವುಗೊಳಿಸಿ ಅದಕ್ಕೆ ಸ್ಟ್ರೆಂಚ್ ಮಾಡುವಂಥ ಕೆಲಸವನ್ನ ಮಾಡಿಕೊಡ್ತಾರೆ. ಆ ರೀತಿ ನಂಬಿದ್ವಿ. ಎಲ್ಲದೂ ಇವತ್ತು ಸುಸೂತ್ರವಾಗಿ ನಡೆದಿದೆ. ಭಾಗವಹಿಸಿದಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀವಿ.